ಹಾಗೆ ಒಂದು ಸರ್ತಿ ಟ್ರೈ ಮಾಡೋಣ ಅಂತ ಹೇಳಂದು ಟ್ರೈ ಮಾಡಿ ನೋಡಿರಿ. ನೀವು ಫಸ್ಟಿಗೆ ನನ್ನ ಸ್ಕಿನ್ನನ್ನು ನೋಡ್ಬೋದು. ನೀವು ಈಗ ನನ್ನ ಸ್ಕಿನ್ನನ್ನು ನೀವು ನೋಡ್ಬೋದು ಎಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತಾ ಉಂಟದ ಅಂತ ಹೇಳಿದ್ರೆ ನಿಮಗೂ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ಈ ಕಡೆ ಫೇಶಿಯಲ್ ಅಲ್ಲ, ಈ ಕಡೆ ಒಂದು ಫೇಸ್ ಪ್ಯಾಕು ಅಲ್ಲ, ಆ ರೀತಿಯಾಗಿರುವಂಥ ಒಂದು ಹೋಮ್ ರೆಮಿಡಿ ನಾನು ತೊಗೊಂಬಂದಿದ್ದೀನಿ. ಇದೇನಪ್ಪ ಇದು ಫೇಶಿಯಲ್ ಅಲ್ಲ, ಈ ಕಡೆ ಏನದು ಫೇಶಿಯಲ್ ಅಲ್ಲ, ಫೇಸ್ ಪ್ಯಾಕು ಅಲ್ಲ, ಏನು ಹೋಮ್ ರೆಮಿಡಿ ಹೇಳ್ತಿದ್ದೀರಾ ಅಂತ ಅಂದ್ರೆ ಹೌದು, ಇದು ನಾವೊಂದು ಮನೆಯಲ್ಲೇ ಮಾಡಿಕೊಡುವಂಥ ಒಂದು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಂಬರಕ್ಕೆ ಟೈಮ್ ಇರೋಂಗಿಲ್ಲ, ಒಬ್ಬೊಬ್ರಿಗೆ ಇಷ್ಟ ಇರೋಂಗಿಲ್ಲ. ಮನೇಲೇ ಹೋಮ್ ಅಲ್ಲಿ ಆ ಕೆಮಿಕಲನ್ನು ನಾವೆಲ್ಲ ನಮ್ಮ ಸ್ಕಿನ್ನಿಗೆ ಹಾಕೋದು ಬೇಡ, ನಮ್ಮ ಮನೇಲೇ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸಿಂದ ನಾವು ಚೆನ್ನಾಗಿರುವಂಥ ಒಂದು ಹೋಮ್ ರೆಮಿಡಿ ನಾವು ಮಾಡ್ಕೋಬೇಕು ಅಂತ ಅಂದ್ರೆ ನಿಜವಾಗ್ಲೂ ಇವತ್ತು ನಾನು ಹೇಳ್ಕೊಡುವಂಥ ಒಂದು ಹೋಮ್ ರೆಮಿಡಿ ನಾವು ಫೇಸ್ ಪ್ಯಾಕನ್ನು ನೀವು ಹಾಕ್ಕೊಂಡ್ರಿ ಅಂದ್ರೆ ನಾಳೆ ಅಂದ್ರೆ 24 ಗಂಟೆ ನೀವು ಇಲ್ಲಿ ಸೋಪನ್ನು ಬಳಸಬಾರ್ದು. ಇದನ್ನು ಹಚ್ಚಿದ್ಮೇಲೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಿಮ್ಮ ಸ್ಕಿನ್ನು ನಿಜವಾಗ್ಲೂ ಅಷ್ಟು ಚೆನ್ನಾಗಿರುವಂಥ ಹಾಲಿನಂತೆ ಒಂದು ಹೊಳೆಯುವಂಥ ಸ್ಕಿನ್ ನಮ್ಮದಾಗುತ್ತೆ. ನೀವು ಈ ಒಂದು ಫೇಸ್ ಪ್ಯಾಕನ್ನು ಮನೆಯಾಗ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಹಾಕಬೇಕು ಅಂತ ಹೇಳಂದು ನಾನು ಹೇಳ್ತೀನಿ. ಯಾಕಂತ ಅಂದರೆ ಯೂಸ್ ಮಾಡ್ತೀರಿ, ಕಮೆಂಟ್ ಹಾಕಂಗಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ನೋಡಿದ ತಕ್ಷಣ ನೀವು ಒಂದು ಫೇಸ್ ಪ್ಯಾಕನ್ನು ನೀವು ಮನೆಯಾಗ ಮಾಡ್ಕೋಬೋದು. ಬರೀ ಅದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಆದಷ್ಟು ಬೇಗನೆ ಬರುತ್ತೆ. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊರಿ ಅಂತ ಹೇಳ್ತೀನಿ. ಬರ್ರಿ, ಇದಕ್ಕೆ ಏನೇನೆಲ್ಲ ಈಗ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಂತ ನಿಮಗೆ ಮಾಡಿ ತೋರಿಸ್ತೀನಿ. ನಾನು ಫಸ್ಟಿಗೆ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ. ಮೊಸರು ಏನಪ್ಪ ಅಂತ ಅಂದ್ರೆ, ಈಗ ಮೊಸರು ನನಗೆ ಬರೀ ಡೈರೆಕ್ಟಾಗಿ ಮೊಸರು ಹಾಕಿದ್ರೆ ಏನಾಗುತ್ತೆ, ನಾನು ಭಾಳಷ್ಟು ವಿಡಿಯೋ ಹೇಳಿದ್ದೀನಿ, ನೀವು ಬರೀ ಮೊಸರು ನಿಮ್ಗೆ ಬರುತ್ತೆ ಅಂತಂದ್ರೆ ನೀವು ಡೈರೆಕ್ಟಾಗಿ ಇದನ್ನಷ್ಟು ಹಚ್ಬೋದು. ಭಾಳ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ. ಅದ್ರ ಜೊತೆಗೆ ನಾನು ಏನು ಮಾಡೀನಿ, ಬರೀ ಮೊಸರು ಹಾಕ್ಕೊಂಡ್ರೆ ನನಗೆ ಒಂದು ಸ್ವಲ್ಪ ರೆಡ್ ಆಗಿಬಿಡುತ್ತೆ ಸ್ಕಿನ್ ಅಂತ ಹೇಳೋದು ನಾನು ಹೇಳಿದ್ದೀನಿ ನಿಮ್ಗೆ ವಿಡಿಯೋ ಒಳಗೆಲ್ಲ. ಅದಕ್ಕೋಸ್ಕರ ಇದ್ರ ಜೊತೆಗೆ ಒಂದು ಸ್ವಲ್ಪ ಹಸಿ ಹಾಲನ್ನು ನಾನು ಮಿಕ್ಸ್ ಮಾಡ್ಕೊಂಡಿನಿ. ಮೊಸರು ಮತ್ತು ಹಸಿ ಹಾಲು ಎರಡೂ ನಾನು ಇದಕ್ಕೆ ಹಾಕ್ಕೊಂಡಿನಿ. ನೋಡಲಿ, ಮೊಸರು ಮತ್ತು ಹಸಿ ಹಾಲು ಎರಡೂ ತೊಗೊತೀನಿ ನಾನು ಅವಾಗವಾಗಲೇ ಹೇಳ್ತಿರ್ತೀನಿ, ನನಗೆ ಬರೀ ಹಾಲು ಮೊಸರು ಆಗಿ ಬರೋಂಗಿಲ್ಲ ನನ್ನ ಸ್ಕಿನ್ನಿಗೆ ಅಂತೇಳಂದು ಇವತ್ತು ನಾನು ಮೊಸರು ಮತ್ತು ಹಾಲಿಂದ ನಾನು ಚೆನ್ನಾಗಿದ್ನ ಹಂಗೆ ಇಲ್ಲಿ ನಮ್ಮ ಕತ್ತನ್ನು ಸಹಿತ ನಾವು ಮರಿಬಾರ್ದು. ಯಾಕಂದರೆ ನಮ್ಮ ಸ್ಕಿನ್ನು ಚೆನ್ನಾಗಕ್ಕತಿ. ಇದು ಒಣದಂಗೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು, ಇದು ಒಣಗಿದ್ರೆ ಇನ್ನೊಂದು ಸ್ವಲ್ಪ ಹಾಕೋರಿ, ಮತ್ತು ಚೆನ್ನಾಗಿ ಮಸಾಜ್ ಮಾಡ್ಕೊರಿ. ಎಷ್ಟು ನಿಮ್ಮ ಸ್ಕಿನ್ನ ಇದು ಅಂತ ಹೇಳಿದ್ರೆ ನಿಮಗೆ ನಮಗೆ ಕಾಂಗ್ರೆಸ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಒಂದು ಫೇಶಿಯಲ್ ಆಗುತ್ತೆ. ಭಾಳ ಹೊತ್ತು ಇಲ್ಲ, ಭಾಳಷ್ಟು ನೀವು ಇಂಗ್ರೀಡಿಯೆಂಟ್ಸು ಜಾಸ್ತಿ ಇಲ್ಲ, ಆದರೆ ಅಷ್ಟು ಒಳ್ಳೆ ಎಫೆಕ್ಟ್ ಕೊಡುವಂಥ ಒಂದು ಫೇಶಿಯಲ್ ಇದಾಗಿರ್ತದೆ. ನಾವಿಲ್ಲಿ ಕಣ್ ಕೆಳಗೂ ಸಹಿತ ನಾವು ಈ ರೀತಿ ನೀವು ಬರೀ ಮೊಸರಷ್ಟೇ ಆಗಿಬರುತ್ತಾ ಅಂತ ಅನ್ನೋರು ಬರೀ ಮೊಸರಿಂದನೂ ಸಹಿತ ನೀವು ಈ ಕ್ಲೆನ್ಸನ್ನು ಮಾಡ್ಕೋಬೋದು. ನೀವು ಸರಿಯಾಗಿ ಒಂದು 5 ನಿಮಿಷನಾದರೂ ನೀವು ಈ ಕೆಲಸನ ಮಾಡಿರಿ. ಈಗ ಈ 3 ಗಳಿಗೆ ಈ ಒಂದು ಸ್ಕಿನ್ನೆಲ್ಲ ಡ್ರೈ ಆದಂಗೆ ಆಗ್ಬಿಡುತ್ತೆ. ಹಾಗಾಗಿ ಈ ಒಂದು ಫೇಶಿಯಲ್ ನಿಮ್ಗೆ ಭಾಳ ಒಂದು ರಿಲ್ಯಾಕ್ಸೇಷನ್ ಕೊಡುತ್ತೆ. ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ತೈತಿ. ಅಷ್ಟೇ ಚೆನ್ನಾಗಿರುವಂಥ ನಮ್ಮ ಸ್ಕಿನ್ನು ಫಳ ಅಂತೇಳಿ ಒಂದು ಹೊಳೆದು ಬೆಳಿತೈತಿ. ಆಮೇಲೆ ಅಷ್ಟು ಸಾಫ್ಟ್ ಆಗುತ್ತೆ. ಈಗ ನೋಡಿದ್ದು ಫುಲ್ ಒಂದು ಸ್ವಲ್ಪ ಡ್ರೈ ಆದಂಗೆ ಆಯ್ತು. ಈಗ ಇನ್ನು ಸ್ವಲ್ಪ ನಾನು ಹಾಕ್ಕೊತೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಇನ್ನೊಂದು ಸರ್ತಿ ಮಸಾಜ್ ಮಾಡ್ಕೊತೀನಿ. ಈ ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ನಮಗೆ ನ್ಯಾಚುರಲ್ ಆಗಿ ಒಂದು ಬ್ಲೀಚ್ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತೆ. ಹಾಗಾಗಿ ಈಗ ನಾನು ಇವತ್ತು ತೋರಿಸ್ಕೊಡುವಂಥ ಒಂದು ಫೇಶಿಯಲ್ ನೀವು ಟ್ರೈ ಮಾಡಿ ನೋಡಿರಿ. ಬರೀ ಒಂದು ಸರ್ತಿ ಟ್ರೈ ಮಾಡಿ ನೋಡೋಣ ಅಂತ ಹೇಳೋದು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿರಿ, ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ನಿಮ್ಗೆ ಖುಷಿ ಕೊಡುತ್ತಂದ್ರೆ ಈ ಒಂದು ಫೇಶಿಯಲ್ಲು. 1-2-3 ಸರ್ತಿ ಇದು ಸ್ಕಿನ್ನು ಡ್ರೈ ಆದ ತಕ್ಷಣ ಒಂದು ಸರ್ತಿ ಹಾಕ್ಕೊಂಡು 1-2-3 ಸರ್ತಿ ಈ ರೀತಿ ಹಾಕ್ಕೊಂಡು ನಾವು ಮಸಾಜ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಲಾಸ್ಟಿಗೆ ಸ್ವಲ್ಪ ಈ ರೀತಿ ನೀವು ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ನಮ್ಗೆ ಇಷ್ಟು ಮಸಾಜ್ ಮಾಡ್ತೀವಿ ಚೆನ್ನಾಗಿ ಅನಿಸುತ್ತೆ ಅಂದ್ರೆ. ಈಗ ನಾನೊಂದು ಹಸಿ ಬಟ್ಟೆ ತೊಗೊಂಡು ಒರೆಸ್ಕೊತೀನಿ. ನಿಜವಾಗ್ಲೂ ಫಳ ಅಂತ ಹೇಳೋದು ಹೊಳಿತೈತಿ ನಿಮ್ಮ ಸ್ಕಿನ್. ನೋಡಿರಿ ಒಂದು ಸರ್ತಿ ಕನ್ನ ಹಾಕ್ಕೊಂಡು ನೋಡಿರಿ, ಗೊತ್ತಾಗುತ್ತೆ ನಿಮ್ಗೆ. ನೀವು ಹಸಿ ಬಟ್ಟೆನಾದರೂ ತೊಗೊಂಡು ಒರೆಸ್ಕೊರಿ. ಇಲ್ಲ ಅಂತಂದ್ರೆ ನೀಟಾಗಿ ತಣ್ಣ ನೀರೊಳಗೆ ಮುಖಾನ ತೊಳ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರ್ತೈತಿ. ನಾನಿಲ್ಲಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಅಷ್ಟೇ ತೋರಿಸ್ತೀನಿ. ಈಗ ನಾನು ಇಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿನಿ. ನೋಡ್ರಿ, ಅಕ್ಕಿ ಹಿಟ್ಟನ್ನು ನಾನು ಮತ್ತೆ ಒಂದು ಸ್ವಲ್ಪ ಕೈಯಲ್ಲೇ ಹಾಕ್ಕೊತೀನಿ. ಇದನ್ನ
ನೋಡ್ರಿ ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ಮತ್ತೆ ಮೊಸರು ಹಾಕ್ತೀನಿ. ನಾನಿಲ್ಲಿ ಬರೀ ಮೊಸರಲ್ಲಿದು ಹಸಿ ಹಾಲು ಮತ್ತು ಮೊಸರು ತೊಗೊಂಡಿದ್ದೀನಿ. ನೀವು ಬರೀ ಮೊಸರು ಆಗಿ ಬರುತ್ತಾ ಅಂತ ಅಂದ್ರೆ ಮೊಸರನ್ನು ಹಾಕೋಬೋದು. ಇದರಿಂದ ನಾವಿಲ್ಲಿಗ ಸ್ಕ್ರಬ್ ಮಾಡ್ಕೊಳ್ಳೋಣ. ಈ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಈ ಡೆಡ್ ಸ್ಕಿನ್ನು ಮತ್ತು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಏನಿದಾವೆ ಅವೆಲ್ಲನೂ ಕ್ಲೀನಾಗಿ ಹೋಗ್ತಾವೆ. ಅದಕ್ಕೋಸ್ಕರ ಅದು ಹಿಟ್ಟು ಒಂದು ಸ್ವಲ್ಪ ಸ್ಮೂತಾಗಿರುವಂಥ ತಗೋರಿ. ಮನೇಲಿ ಹಿಟ್ಟು ಮಾಡೋದಾದ್ರೆ ಭಾಳನ ಒಂದು ಸ್ವಲ್ಪ ನೈಸಾಗಿರುವಂಥ ಹಿಟ್ಟು ತಗೋರಿ. ಜಾಸ್ತಿ ಹಿಟ್ಟು ರಫ್ ಆಗಿತ್ತಂದ್ರೆ ನಮ್ಮ ಸ್ಕಿನ್ನಿಗೆ ರ್ಯಾಷಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೈಸಾಗಿರುವಂಥ ಹಿಟ್ಟನ್ನು ತೊಗೊಂಡು ಈ ರೀತಿ ಸಾವಕಾಶವಾಗಿ ನಾವು ಮಸಾಜ್ ಮಾಡಬೇಕು. ನಾವು ಕತ್ತಿಗೂ ಸಹಿತ ಮುಳ್ಳಿದಂಗೆ ಇಲ್ಲಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಅಕ್ಕಿ ಹಿಟ್ಟಿಂದ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಎಕ್ಸ್ಫೋಲಿಯೇಟಿವ್ ಆಗುತ್ತೆ. ಎಲ್ಲ ಒಳ್ಳೆ ಚೆನ್ನಾಗಿ ಒಂದು ಶೈನ್ ಬರುತ್ತೆ ಸ್ಕಿನ್ನಿಗೆ. ಅದಕ್ಕೋಸ್ಕರ ನೋಡ್ರಿ ಇಷ್ಟ ಆಯಿತು. ಈಗ ಮತ್ತೆ ನಾನು ಹಸಿ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊತೀನಿ. ನೋಡ್ಬೋದು ನೀವು ಒಂದಷ್ಟು ಈ ಒಂದು ಸ್ಕ್ರಬ್ ಮಾಡ್ಕೊಂಡಾಗ್ಲೇ ನಿಮ್ಗೆ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗೈತೆ ಅಂತ ಹೇಳೋದು ನೀವು ನೋಡ್ಕೋಬೋದು. ಮನೇಲಿ ಇವತ್ತು ಹಾಕಿದ್ದೀನಿಲ್ಲ, ಇವತ್ತಲೇ ನೋಡಿ ನೀವು ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡಿರಿ. ನೋಡಿರಿ ನಾನಿನ್ನು ಇಲ್ಲಿ ಫೇಸ್ ಪ್ಯಾಕ್ ಹಾಕಿಲ್ಲ. ಫೇಸ್ ಪ್ಯಾಕ್ ಹಾಕದೇನೆ ನಾನು ಇಷ್ಟು ಚೆನ್ನಾಗಿ ಕಾಣಿಸೋ ನನ್ನ ಸ್ಕಿನ್ನು ನೋಡಿರಿ. ನೀಟಾಗಿ ನಾನೀಗ ಮುಖನ ತೊಳ್ಕೊಂಡು ಬಂದಿದ್ದೀನಿ. ಈಗ ಈ ರೀತಿ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಸ್ಟೀಮರಿಂದ ನೀವು ಒಂದು ಸ್ವಲ್ಪ ಸ್ಟೀಮ್ ತೊಗೊಂಡ್ರು ಚೆನ್ನಾಗಿರ್ತೈತಿ. ಸ್ಟೀಮರ್ ಇಲ್ಲ ಅನ್ನೋರು ಇಲ್ಲಿ ನೋಡ್ರಿ, ನಾನು ಬಿಸಿ ನೀರು ಕಾಸ್ಕೊಂಡ್ಬಂದೀನಿ. ಸ್ವಲ್ಪ ನಮ್ಗೆ ಎಷ್ಟು ಮುಟ್ಟಕ್ಕಾಗುತ್ತೋ ಅಷ್ಟು ನಾವು ಬಿಸಿ ನೀರನ್ನ ಕಾಸ್ಕೊಂಡು ಈ ಒಂದು ರೀತಿ ಬಟ್ಟೆ ತೊಗೊಂಡು ಇದು ಅದ್ದಿ ಸ್ವಲ್ಪ ಬಿಸಿ ನೀರಿಂದ ಶಾಖ ನಾವು ಕೊಡೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಸ್ಕಿನ್. ಸ್ವಲ್ಪ ಬಿಸಿ ಬಟ್ಟೆ ಒಂದು ಸ್ವಲ್ಪ ನೀರು ಕಾಸ್ಕೊಂಡು ಈ ರೀತಿ ನಾವು ಸ್ವಲ್ಪ 1-2-3 ಸರ್ತಿ ಒಂದು ಸ್ವಲ್ಪ ಸ್ಟೀಮ್ ತೊಗೊಂಡ್ರೆ ಸಾಕು. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಫೇಸ್ ಪ್ಯಾಕ್ ಯಾವುದಪ್ಪ ಅಂತ ಹೇಳಿದ್ರೆ ನಮಗೆ ತೋರಿಸ್ತೀನಿ. ಇಲ್ಲಿ ನೋಡಿರಿ, ನನ್ನ ಫೇವ್ರೇಟು ಮುಲೇಟಿ ಪೌಡ್ರ್ ತೊಗೊಂಡಿದ್ದೀನಿ. ಮುಲೇಟಿ ಪೌಡ್ರನ್ನ 1 ಸ್ಪೂನಷ್ಟು ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇಲ್ಲಿ ಮುಲ್ತಾನಿ ಮಿಟ್ಟಿನ ನಾನು ತೊಗೊಂಡೋಗ್ತೀನಿ. ಇದು ಆಯಿಲಿ ಸ್ಕಿನ್ ಇದ್ದರಿಗಂತೂ ಭಾಳನ ಒಂದು ಹೇಳಿ ಮಾಡಿಸಿರುವಂಥ ಒಂದು ಫೇಸ್ ಪ್ಯಾಕ್ ಆಗಿರ್ತೈತಿ. ಇದು ನನ್ನ ನಾರ್ಮಲ್ ಸ್ಕಿನ್ ಇದ್ರೂ ಸಹಿತ ನಾನು ಇದನ್ನು ಒಂದು ಫೇಸ್ ಪ್ಯಾಕನ್ನು ಹಾಕೊಂಡು ಹೋಗ್ತೀನಿ. ಯಾಕಂದ್ರೆ ಮುಲ್ತಾನಿ ಮಿಟ್ಟಿ ನಮ್ಮ ಸ್ಕಿನ್ನನ್ನು ಭಾಳನ ಚೆನ್ನಾಗಿ ಒಂದು ರಿಪೇರ್ ಮಾಡುವಂಥ ಕೆಲಸ ಮಾಡ್ತೈತಿ. ಆಮೇಲೆ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ. ಅದಕ್ಕೋಸ್ಕರ ಇವತ್ತು ಮುಲ್ತಾನಿ ಮಿಟ್ಟಿ ಮತ್ತು ಮುಲೇಟಿ ಪೌಡ್ರು ಎರಡೂ ನಾನು ತೊಗೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪನೇ ನಾನು ಕಸ್ತೂರಿ ಅರಿಶಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕಸ್ತೂರಿ ಅರಿಶಿನ ಇಲ್ಲ ಅಂದ್ರೆ ಮನೇಲಿರುವಂಥ ಪಿಂಚಷ್ಟು ಅರಿಶಿನ ಹಾಕೋರಿ. ಇಲ್ಲಪ್ಪ ನಮ್ಗೆ ಅದು ಬೇಡ, ನಮಗೆ ಸೂಟ್ ಆಗಂಗಿಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ನಾನು ಇದಕ್ಕೆ ಮೊಸರು ಹಾಕ್ಕೊತೀನಿ. ಮತ್ತು ಎಷ್ಟು ಬೇಕೋ ಅಷ್ಟು ನಾವು ಇದಕ್ಕೆ ಮೊಸರು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡ್ರಿ ಈ ರೀತಿ ನಾವು ರೆಡಿ ಮಾಡಿಕೊಂಡು ಇದನ್ನು ತೀರಾ ಗಟ್ಟಿನೂ ಮಾಡ್ಕೊಬೇಡ್ರಿ, ತೀರನೂ ಒಂದು ಇದನ್ನು ಮಾಡ್ಕೊಬೇಡ್ರಿ. ನೀಟಾಗಿ ಈ ರೀತಿ ನೋಡ್ರಿ, ಈ ರೀತಿ ಸ್ಕಿನ್ಗೆ ಅಪ್ಲೈ ಆಗೋ ರೀತಿ ನಾವು ಇದನ್ನ ಹಚ್ಕೋಬೇಕಾಗತ್ತೆ. ಇದಕ್ಕೂ ಸಹಿತ ನೀವು ಮೊಸರನ್ನು ಹಾಕ್ಕೊಂಡಿನಿ. ಮೊಸರು ಹಾಕ್ಕೊಂಡು ನಾನು ಪ್ಯಾಕ್ ರೆಡಿ ಮಾಡ್ಕೊಂಡಿನಿ. ಇಲ್ಲೇ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದ ನಾವು ನಮ್ಮ ಸ್ಕಿನ್ನನ್ನು ಪಳ ಅಂತೇಳಿ ಒಂದು ಹೊಳೆಯೋ ರೀತಿ ನಾವು ಮಾಡ್ಕೋಬೋದು. ನೋಡ್ರಿ, ಇದು ಎಷ್ಟೈತೋ ಅಷ್ಟು ನಾನು ಈಗ ಹಾಕ್ಕೊಂಡ್ಬಿಡ್ತೀನಿ.
ನೋಡ್ರಿ ಇದ್ರೊಳಗೆ ಮುಲೇಟಿ ಪೌಡರ್ ಒಳಗೆ ನಾನು ಇನ್ನೂ ಸೋಸಿಲ್ಲ ಹಂಗೆ ಪೌಡರ್ನಾಗ ಐತಿ ಅಂತ ಹಾಕೊಂಡೆ ನೋಡ್ರಿ ಕಡ್ಡಿ ಇದೆ ಮುಲೇಟಿ ಕಡ್ಡಿ ಇದ್ರೊಳಗೆ. ಅದಕ್ಕೆ ನಾನು ಯಾವುದೊಂದು ಫೇಸ್ ಪ್ಯಾಕ್ ಹಾಕೊಂಡು ಸೋಸ್ ಕೊಟ್ಟು ಅಂತೀನಿ. ಇದು ಇಷ್ಟು ದಿನ ನನಗೆ ಏನು ಸಿಕ್ಕಿರಲಿಲ್ಲ, ಇವತ್ತು ಕಡ್ಡಿ ಸಿಕ್ಕಿದೆ. ಇಷ್ಟಕ್ಕೂ ಪ್ಯಾಕ್ ಹಾಕ್ಕೊಂಡು ಇದನ್ನು ಇದು ಭಾಳ ಹೊತ್ತಿನ ಮುಲೇಟಿ ಪೌಡ್ರಿ ಮುಲ್ತಾನಿ ಮಿಟ್ಟಿ ಇರೋದ್ರಿಂದ ಇದ್ರೊಳಗೆ ಭಾಳಷ್ಟು ಟೈಮ್ ಏನು ತೊಗೊಳಂಗಿಲ್ಲ. ಇದು ಮಾಡೋದಕ್ಕೆ ನಾವು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬಿಟ್ಟು ನಾವು ಇದನ್ನ ಕ್ಲೀನಾಗಿ ತೊಳ್ಕೊಂಡ್ರೆ ಸಾಕು. ಪೂರ್ತಿಯಾಗಿ ನನ್ನ ಸ್ಕಿನ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ, ಒಂದು 10-15 ನಿಮಿಷ ಬಿಟ್ಟು ನಾವು ಇದನ್ನ ಮುಖಾನ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನಿಮ್ಮ ಎದುರಿಗೆ. ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಆಗಿದೆ ಅಂತ ಹೇಳೋದು ನೀವು ನೋಡ್ತೀರಿ. ನೋಡಿದ ತಕ್ಷಣ ನೀವು ಮನೆಯಲ್ಲಿ ಈ ಒಂದು ಫೇಸ್ ಪ್ಯಾಕನ್ನು ವಿಡಿಯೋ ನೋಡ್ಕೊತ ನೀವು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬಹುದು. ಅಷ್ಟೊಂದು ಒಳ್ಳೆ ಚೆನ್ನಾಗಿರುವಂಥ ಒಂದು ಒಳ್ಳೆಯ ಸ್ಕಿನ್ ಗ್ಲೋ ಆಗುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇವತ್ತು ನೀವು ಇದನ್ನು ಹಾಕ್ಕೊಂಡ್ರಿ ಅಂದ್ರೆ ಫೇಸ್ ಪ್ಯಾಕನ್ನು ನಾಳೆ ಇಷ್ಟೊತ್ತಿನ ಮಟ್ಟ ನೀವು ಯಾವುದೇ ರೀತಿ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಏನೋ ಹಚ್ಚಕ್ಕೆ ಹೋಗ್ಬೇಡ್ರಿ. ಇಷ್ಟರ ಮೇಲೆ ನೀವು ಬಿಟ್ಬಿಡ್ರಿ ಇದನ್ನ. ಅಂದರೆ ಇದ್ರ ರಿಸಲ್ಟ್ ನಾಳೆ ಗೊತ್ತಾಗುತ್ತೆ ನಿಮ್ಗೆ, ಇವತ್ತಿನಕ್ಕಿಂತ ನಾಳೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸೋಪನ್ನು ಯಾವುದೇ ರೀತಿ ಹಚ್ಚಕ್ಕೆ ಹೋಗ್ಬೇಡ್ರಿ, ಸೋಪ್ ಫೇಸ್ ವಾಶ್ ಹಚ್ಚಕ್ಕೆ ಹೋಗ್ಬೇಡ್ರಿ. ಈಗ ಇನ್ನೊಂದು ಇಲ್ಲಿ ಹೇಳ್ತೀನಿ ನಿಮಗೆ, ಮುಲೇಟಿ ಪೌಡ್ರನ್ನ ಸ್ಕಿಪ್ ಮಾಡಿ ಕಡಲೆ ಹಿಟ್ಟು ಮುಲ್ತಾನಿ ಮಿಟ್ಟಿ ಹಾಕೋಬೋದು. ಇಲ್ಲ ಅಂತ ಅಂದ್ರೆ ಮುಲ್ತಾನಿ ಮಿಟ್ಟಿನ ಸ್ಕಿಪ್ ಮಾಡಿ ಮುಲೇಟಿ ಪೌಡ್ರು ಕಡಲೆ ಹಿಟ್ಟು ಹಾಕೋಬೋದು. ಇಲ್ಲ ಅಂದರೆ ಕಡಲೆ ಹಿಟ್ಟನ್ನು ಸ್ಕಿಪ್ ಮಾಡಿ ಮುಲ್ತಾನಿ ಮಿಟ್ಟಿ ಮತ್ತು ಮುಲೇಟಿ ಪೌಡ್ರನ್ನ ಹಾಕೋಬೋದು. ಯಾವುದು ನಿಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಅನಿಸುತ್ತೋ ಅದು ಯಾವುದು ಎಲ್ಲನೂ ಹಾಕ್ಕೊಂಡು ನೀವು ಸ್ಕಿನ್ಗೆ ಇನ್ನೊಂದು ಫೇಸ್ ಪ್ಯಾಕನ್ನು ಹಾಕೋಬೋದು. ನಿಮಗೆ ಯಾವುದು ಸೂಟ್ ಆಗುತ್ತೋ, ಯಾವುದು ನಿಮಗೆ ಚೆನ್ನಾಗಿ ಅನಿಸುತ್ತೋ ಅದನ್ನು ನಿಮಗೆ ಹಾಕೊಂಡು ಟ್ರೈ ಮಾಡಿ. ನಾನು ಇದು ಮುಗಿದಾದ್ಮೇಲೆ ನಿಮ್ಮ ಮುಖನ ಕ್ಲೀನ್ ಮಾಡಿಕೊಂಡು ಬರ್ತೀನಿ. ನೋಡಿರಿ ಪೂರ್ತಿಯಾಗಿದ್ದು ಒಣಗೈತಿ. ಈಗ ನನಗೆ ಸ್ವಲ್ಪ ಹಸಿ ಮಾಡಿಕೊಂಡು ಒರೆಸಿ ತೆಗಿತೀನಿ. ಬಟ್ಟೆನ ಹಸಿ ಮಾಡ್ಕೊಂಡಾದರೂ ಒರೆಸಿ ತೆಗೀರಿಲ್ಲ ಅಂದರೆ ಮುಖನಾದರೂ ನೀವು ಕ್ಲೀನಾಗಿ ಒಂದು ಸ್ವಲ್ಪ ನೀರು ಸ್ಪ್ರೇ ಮಾಡಿಕೊಂಡು ಸಕಾಶವಾಗಿ ಇದನ್ನ ಮಸಾಜ್ ಮಾಡ್ತಾನೂ ನಾವು ಇದನ್ನ ಕ್ಲೀನ್ ಮಾಡ್ಕೋಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸೋವಂಥದ್ದು ನನ್ನ ಸ್ಕಿನ್ ಅಂದ್ರೆ ಅದನ್ನು ನೀವು ಒಂದು ಸರ್ತಿ ಫೇಸ್ ಪ್ಯಾಕ್ ಹಾಕಿದಾಗ್ಲೇ ಇದ್ರದ್ದು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಹಂಗೆ ನೋಡಿದ್ರೆ ಗೊತ್ತಾಗಂಗಿಲ್ಲ. ಒಂದು ಸರ್ತಿ ಇದನ್ನು ಹಾಗೆ ನೋಡೋಣ, ಟ್ರೈ ಮಾಡೋಣ ಅಂತೇಳಂದು ಟ್ರೈ ಮಾಡಿ ನೋಡಿರಿ, ಎಷ್ಟು ಚೆನ್ನಾಗಿರುವಂಥ ಸ್ಕಿನ್ ನಿಮ್ಮದಾಗುತ್ತೆ ಅಂತೇಳಂದು ನಿಮಗೆ ಗೊತ್ತಾಗುತ್ತೆ. ಇಷ್ಟು ಕ್ಲೀನ್ ಮಾಡ್ಕೊಂಡ್ಮೇಲೆ ನಾನು ನೀಟಾಗಿ ಮುಖಾನ ತೊಳ್ಕೊಂಡು ನಿಮ್ಮ ಎದುರಿಗೆ ಬರ್ತೀನಿ. ಸ್ಕಿನ್ನು ನೀವು ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡಿ, ನಾನು ಮುಖಾನ ಕ್ಲೀನಾಗಿ ತೊಳ್ಕೊಂಬರ್ತೀನಿ. ನೋಡುವ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಹೊಳಗೆ ಬಂದಿದೆ ಅಂತ ಹೇಳಂದು ನಿಜವಾಗ್ಲೂ ಬಿಡ್ತು. ನಾನು ಪ್ರತಿ ಸಲ ಹೇಳ್ತೀನಿ, ಒಂದೊಂದು ಫೇಸ್ ಪ್ಯಾಕ್ ಹಾಕಿದಾಗೂ ಅಷ್ಟು ಖುಷಿ ಆಗುತ್ತೆ ನನಗೆ. ಯಾಕಂದ್ರೆ ಅಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಕೊಡುವಂಥ ಫೇಸ್ ಪ್ಯಾಕ್ ಇವಾಗಿರ್ತಾವೆ. ಅದಕ್ಕೋಸ್ಕರ ಹಾಗೆ ಒಂದು ಸ್ವಲ್ಪ ನೋಡೋಣ ಹೆಂಗಿರುತ್ತೆ ಅಂತ ಟ್ರೈ ಮಾಡೋದಕ್ಕೋಸ್ಕರನಾದರೂ ಈ ಫೇಸ್ ಪ್ಯಾಕನ್ನು ಹಾಕ್ರಿ ಅಂತ ಹೇಳ್ತೀನಿ. ಹಾಗೆ ಒಂದು ಸರ್ತಿ ಟ್ರೈ ಮಾಡೋಣ ಅಂತ ಹೇಳಂದು ಟ್ರೈ ಮಾಡಿ ನೋಡಿರಿ. ನೀವು ಫಸ್ಟಿಗೆ ನನ್ನ ಸ್ಕಿನ್ನನ್ನು ನೋಡ್ಬೋದು. ನೀವು ಈಗ ನನ್ನ ಸ್ಕಿನ್ನನ್ನು ನೀವು ನೋಡ್ಬೋದು ಎಷ್ಟೊಂದು ಡಿಫ್ರೆನ್ಸ್ ಕಾಣಿಸೋವಂಥದ್ದು ಅಂತ ಹೇಳಿದ್ರೆ ನಿಮಗೂ ಗೊತ್ತಾಗುತ್ತೆ. ಒಂದು ಸರ್ತಿ ಈ ಫೇಸ್ ಪ್ಯಾಕನ್ನು ಮನೆಯಾಗ ಟ್ರೈ ಮಾಡಿರಿ, ಹೇಗೆ ಬಂದಿತ್ತು ಅಂತ ಹೇಳಂದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಈ ಫೇಸ್ ಪ್ಯಾಕ್ ಮಾಡಿದ್ಮೇಲೆ 24 ಗಂಟೆ ಯಾವುದೇ ರೀತಿ ಸೋಪು ಫೇಸ್ ವಾಶ್ ಏನನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹೆಂಗೆ ಎಷ್ಟು ಚೆನ್ನಾಗಿ ಗ್ಲೋ ಬರ್ತೈತೆ ಅಂತ ಹೇಳಿದ್ರೆ ಈಗೆಲ್ಲ ಮತ್ತೆ ವಾಪಸ್ 24 ಗಂಟೆ ಬಿಟ್ಟಾದ್ಮೇಲೆ ಗೊತ್ತಾಗುತ್ತೆ. ಒಂದು ಸರ್ತಿ ಈ ಹೋಮ್ ರೆಮಿಡಿನ ಟ್ರೈ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ನು ನಿಮಗೆಲ್ಲರಿಗೂ ಬರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.